ಶಿಕ್ಷಕನ ಸೇವೆಯ ನಿವೃತ್ತಿಗೆ ಇನ್ನೆರಡು ದಿನಗಳು ಬಾಕಿ ಇರುವಾಗಲೇ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕರೊಬ್ಬರು ತಮ್ಮ ಜಮೀನಿನಲ್ಲಿ ಕಣಜಗಳ ದಾಳಿಗೆ ಸಿಲುಕಿ ದಾರುಣವಾಗಿ ಮೃತಪಟ್ಟ ಘಟನೆ ಬುಧವಾರದಂದು ನಡೆದಿದೆ. ಪನತ್ತಾಡಿ ಪಂಚಾಯತ್ನ ಚಾಮುಂಡಿಕುನ್ ನಿವಾಸಿ ಪಿ ವಿಜಯ್ ಕುಮಾರ್ ಮೃತಪಟ್ಟವರು. ಇವರು ಪನತ್ತಡಿಯ ಬಾಲಂತೋಡ್ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಿರಿಯ ಪ್ರೌಢಶಾಲಾ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ವಿಜಯ್ ಕುಮಾರ್ ಅವರು 4 ಕಾರ್ಮಿಕರೊಂದಿಗೆ ತುಂಬೋಡಿಯಲ್ಲಿರುವ ತಮ್ಮ ಕೃಷಿ ಭೂಮಿಯಲ್ಲಿ ಗಿಡಗಂಟಿಗಳನ್ನ ತೆರವುಗೊಳಿಸ್ತಾ ಇದ್ರು. ಈ ವೇಳೆ ಮಣ್ಣಿನ ದಿಬ್ಬದೊಳಗೆ ಗೂಡು ಕಟ್ಟಿದ್ದ ಕಣಜಗಳು ಕೆಲಸದ ನಡುವೆ ತೊಂದರೆಗೊಳಗಾಗಿ ಗುಂಪಾಗಿ ದಾಳಿ ನಡೆಸಿದ. ವಿಜಯ್ ಕುಮಾರ್ ಅವರಿಗೆ ಹಲವಾರು ಬಾರಿ ಕುಟುಕಿದ ಪರಿಣಾಮ ಅವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಅಷ್ಟರಲ್ಲೇ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಿಸಿದ್ದಾರೆ. ಅವರೊಂದಿಗಿದ್ದ 4 ಕಾರ್ಮಿಕರು ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಜಯ್ ಕುಮಾರ್ ಅವರು ಮೇ 31ರಂದು ನಿವೃತ್ತರಾಗಲಿದ್ರು. ಶಾಲೆಯಲ್ಲಿ ಈಗಾಗಲೇ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಕೂಡ ಆಯೋಜಿಸಲಾಗಿತ್ತು. ಮೊದಲ ತರಗತಿಯಿಂದಲೇ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರುವಲ್ಲಿ ಅವರು ಮುಂಚೂಣಿಯಲ್ಲಿದ್ರು ಎಂದು ಸಹೋದ್ಯೋಗಿಗಳು ಕಂಬನಿಯನ್ನ ಮೆರೆದಿದ್ದಾರೆ. ಮೃತರು ಪತ್ನಿ ಶ್ರೀಜಾ, ಪುತ್ರಿ ಅಂಜನಾ ಹಾಗೂ ಪುತ್ರ ವಿಷ್ಣು ಅವರನ್ನ ಅಗಲಿದ್ದಾರೆ.